ಬರಮ್ಮ ಹೆಣ್ಮಕ್ಳ ಬನ್ನಿ ಬರಮ್ಮ ಹೆಣ್ಮಕ್ಳ ಅವರು ಕೇಳಿ ಕೇಳಿ ಈ ಸಾಂಗ್ ಹಾಕ್ಸ್ಕೊಂಡಿದ್ದಾರೆ ಜೋಶ್ ಇರ್ಬೇಕಂತೆ ರೆಡಿ ಮ್ಯೂಸಿಕ್ ಇವಾಗ ನಿಮ್ಮ ಸ್ಟೆಪ್ ನ ಇಂಪ್ರೂವೈಸ್ ಮಾಡಿದೀವಿ ನಾವು ನೋಡಿ ಇಲ್ಲಿ ನಿಂತ್ಕೊಳ್ಳಿ ಓಕೆ ರೆಡಿ ಮ್ಯೂಸಿಕ್ ಏನ್ ಅವ ಮೇಂಟೈನ್ ಮಾಡಿದೀರಾ ಸರ್ ಸೂಪರ್ ನೀವು ಎಕ್ಸ್ಟ್ರಾರ್ಡಿನರಿ ಚಿಲ್ಲಿ ಚಿತ್ರಾನ್ನ ಬೂಂದಿ ಮೊಸರನ್ನ ಅವರೇ ಮಿಸ್ಟರ್ ಲಂಕೇಶ್ ಸೂಪರ್ ಮಿಸ್ಟರ್ ಲಂಕೇಶ್ ಅವರೇ ಡಾನ್ಸ್ ಸೂಪರ್ ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೂ ಸ್ವಾಗತ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಮಜಾ ಟಾಕಿ ಮಿಸ್ಟರ್ ಲಂಕೇಶ್ ಇವತ್ತು ನಮ್ಮ ಮಜಾ ಟಾಕೀಸ್ಗೆ ಬರ್ತಾ ಇರುವಂತಹ ಗೆಸ್ಟ್ ಗಳು ಯಾರು ಅಂದ್ರೆ ಎತ್ತು ಏರ್ಗೆ ಹೇಳಿದ್ರೆ ಕೋಣ ನೀರ್ಗೆ ಹೇಳಿತು ಅಂತ ಒಂದು ಮಾತಿದೆ ಅದ್ರ ಪ್ರಕಾರ ಏನಾದ್ರೂ ಗಂಡ ಹೆಂಡತಿ ಸಂಸಾರ ಮಾಡಿದ್ರೆ ಸಿಕ್ಕಾಪಟ್ಟೆ ಕಷ್ಟ ಆಕ್ಚುಲಿ ಗಂಡ ಹೇಗ್ ನಡೀತಾನೆ ಹೆಂಡತಿನೂ ಅದೇ ರೀತಿಲಿ ನಡಿಬೇಕು ಅನ್ನೋದು ತುಂಬಾ ವರ್ಷಗಳಿಂದ ಒಂದು ಲೋಕರೂಢಿ ಅಂತ ಬಂದಿದೆ ಆದ್ರೆ ಇಲ್ಲಿ ಟ್ವಿಸ್ಟ್ ಇದೆ ಹೆಂಡತಿ ನಾರ್ತ್ ಪೋಲ್ ಆದ್ರೆ ಗಂಡ ಸೌತ್ ಪೋಲ್ ಹೆಂಡತಿಗೆ ದೇವ್ರು ಅಂದ್ರೆ ಪಂಚಪ್ರಾಣ ಗಂಡನಿಗೆ ದೇವ್ರ ಮೇಲೆ ನಂಬಿಕೆನೇ ಇಲ್ಲ ಇಷ್ಟೆಲ್ಲ ಹೇಳದ್ಮೇಲೆ ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ ನಿಮಗೆ ಕ್ಲೂ ಸಿಕ್ಕಿರ್ಬೋದು ನಾನು ಮಾತಾಡ್ತಾ ಇರೋದು ನಮ್ಮ ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗ್ತಿರುವಂತ ಪದ್ಮಾವತಿ ಸೀರಿಯಲಿನ ಬಗ್ಗೆ ಇವತ್ತು ಪದ್ಮಾವತಿ ಸೀರಿಯಲಿನ ತಂಡದವರು ನಮ್ಮ ಮಜಾ ಟಾಕೀಸ್ಗೆ ಬಂದಿದ್ದಾರೆ ಅವ್ರನ್ನ ವೆಲ್ಕಮ್ ಮಾಡೋಣ ಪ್ಲೀಸ್ ವೆಲ್ಕಮ್ ತುಳಸಿ ವಸುಂಧರಾ ಸುಪ್ರಭಾ ಸಾಧನಾ ಅಂಡ್ ವಿಕ್ರಮ್ ಬಂದಿರೋ ಎಲ್ಲೋ ಹೀರೋಯಿನ್ಗಳನ್ನ ಎತ್ಕೊಂಡಿದೀನಿ ನಮ್ಮ ಹೀರೋಯಿನ್ ನಾನು ಶಣ ಎಲ್ಲ ಸತ್ ಮೇಲೆ ಶಣಾಗಿ ತರಿಸ್ಬೇಕಾಗಿತ್ತು ಈಗ ಹಾಕ್ಸ್ಕೊಂಡ್ಬಿಡ್ತಾ ಇದ್ದೆ ಅಮ್ಮ ಇವಾಗ ಗೊತ್ತಾಯ್ತು ಬೆನ್ನೆಲ್ಲಿದೆ ಅಂತ ಲೋಕೇಶ್ ಹುಷಾರ್ರಿ ಓ ಇವರಿದಾರಾ ಸರ್ ನಮಸ್ಕಾರ ಇನ್ನು ಇಲ್ಲೇ ಇದೀನಿ ಅಲ್ಲ ಮಜಾ ಟಾಕೀಸ್ ಬಂದ್ಮೇಲೆ ಯಾಕೆ ಪಾಪ ಹಿಂಗ್ ಸಣ್ಣ ಆಗ್ಬಿಟ್ಟಿದ್ದಾರೆ ಯಾರವ್ರ ಊಟ ಹಾಕಲ್ವಾ ನೀನು ಊಟ ಹಾಕ್ತಾ ಇದೀನಿ ಆದ್ರೆ ಏನು ಅಂದ್ರೆ ಅವ್ರಿಗೆ ಸ್ವಲ್ಪ ಔಟ್ಸೈಡ್ ರಿಕ್ರಿಯೇಷನ್ ಸ್ವಲ್ಪ ಕಮ್ಮಿ ಮಾಡಿದ್ವಿ ಪಾಪ ಅದ್ರಲ್ಲಿ ಇಲ್ಲ ನಾನು ಕಾಲು ಎಳೆದು ಸಣ್ಣ ಆಗ್ತಾ ಇದೀನಿ ಕಾಲ್ ಹೇಳಿದ್ರೆ ಸಣ್ಣ ಆಗ್ತಾರ ಈ ಅಮ್ಮನಿಗೆ ಇನ್ನು 2 ವರ್ಷ ಹೇಳಿದ್ರೆ ಏನು ಆಗಲ್ಲ ಮೊನ್ನೆ ದೀಪಿಕಾ ಪಡ್ಕೊಂಡೆ ಅವ್ರು ಸಿಕ್ಕಿದ್ರು ಹೌದಾ ನೀವ್ ಹೇಳ್ಕೊಟ್ಟಿದ್ ಕನ್ನಡ ಮಾತಾಡ್ತಾ ಇದ್ರು ಹೌದಾ ಅವ್ರಿಗೆ ಸ್ಪೆಷಲ್ ಆಗಿ ಹೇಳ್ಕೊಡ್ತಾ ಇದ್ರಲ್ಲ ಅಲ್ಲ ನೀವೇ ಅವ್ರ ಒಂದ್ ತಾಯಿ ನಿಮಿಷ ಇವಾಗ ಒಂದು ಸೀಕ್ರೆಟ್ ಬಂದ್ಬಿಡ್ಲಿ ದೀಪಿಕಾ ಪಡ್ಕೋನೆ ಅವ್ರನ್ನ ಕನ್ನಡದಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದು ನಮ್ಮ ಇಜಿಲಾ ಎಸ್ ಏನೇನ್ ಹೇಳ್ಕೊಟ್ರು ಯು ಪ್ಲೇಡ್ ಹರ್ ಮದರ್ಸ್ ಕ್ಯಾರೆಕ್ಟರ್ ಅಲ್ವಾ ಎಸ್ ಏನೇನ್ ಹೇಳ್ಕೊಟ್ರು ಆಕ್ಟಿಂಗ್ ಬಿಟ್ಟು ಎಲ್ಲ ಹೇಳ್ಕೊಟ್ರು ವೆರಿ ಗುಡ್ ವೆಲ್ಕಮ್ ಟು ಮಜಾ ಟಾಕೀಸ್ ಬನ್ನಿ ಕೂತ್ಕೊಳ್ಳಿ ಅಮ್ಮ ತುಳಸಿ ಹಾ ನಿಜ ಜೀವನದಲ್ಲೂ ದೇವ್ರು ಅಂದ್ರೆ ಅಷ್ಟೊಂದು ಭಕ್ತಿನಮ್ಮ ಅಷ್ಟೊಂದಲ್ಲ ಆದ್ರೂ ಭಕ್ತಿ ಕಣ್ಬಿಟ್ರೆ ನನ್ ಗಂಡ ಮುಂದೆ ಬರ್ಬೇಕು ಕಣ್ಬಿಟ್ರೆ ಇವ್ರು ಬಂದ್ಬಿಡ್ಬೇಕು ಕಣ್ಬಿಟ್ರೆ ಅದಿಂಗ್ ಕಣ್ಬಿಟ್ರೆ ಎಲ್ಲ ಮುಂದೆ ಬಂದ್ಬಿಡ್ತಾರ ಆಕ್ಚುಲಿ ರಿಯಲ್ ಲೈಫ್ ನಲ್ಲಿ ಕಂಪೇರ್ ಮಾಡ್ಕೊಂಡ್ರೆ ಕಣ್ಬಿಟ್ರೆ ಊಟ ಬರ್ಬೇಕು ಕಣ್ಬಿಟ್ರೆ ಚಾಯ್ ಬರ್ಬೇಕು ಕಣ್ಬಿಟ್ಟ ತಕ್ಷಣ ಹಂಗ್ ಬರ್ತಾ ಇದ್ರೆ ಚೆನ್ನಾಗಿರುತ್ತಲ್ವಾ ಪಕ್ಕದಾಗಿರುತ್ತೆ ಆದ್ರೆ ಬರ್ಬೇಕಲ್ಲ ಅದೇ ಡೇ ಡ್ರೀಮಿಂಗ್ ಮಿಸ್ಟರ್ ಲೋಕೇಶ್ ಒಂದ್ ಸ್ವಲ್ಪ ಅವರು ಮೈ ಚಳಿ ಎಲ್ಲ ಬಿಟ್ಟು ಪಾಪ ಟೆನ್ಷನ್ ಎಲ್ಲ ಬಿಟ್ಟು ಇದ್ ಮಾಡೋದಕ್ಕೆ ಒಂದ್ ಸ್ವಲ್ಪ ರಿಲ್ಯಾಕ್ಸ್ ಮಾಡೋದಕ್ಕೆ ಏನಾರ ಮಾಡಿ ನಾನೇನ್ ಮಸಾಜ್ ಸೆಂಟರ್ ಇಟ್ಕೊಂಡಿದ್ದೀನ ಸರ್ ಚಿತ್ರಮ್ಮ ಕತೆ ತುಂಬಾ ಚೆನ್ನಾಗಿ ಹೆಂದಿದ್ದಾರೆ ನಮ್ಮ ಡೈರೆಕ್ಟರ್ ಅವರು ನಿರ್ಮಲಾ ಅವರು ಅದೇ ಪ್ರಕಾರ ಮುಂದಕ್ಕೆ ತಗೊಂಡ್ ಹೋದ್ರೆ ಇಟ್ ವಿಲ್ ಬಿ ವೆರಿ ನೈಸ್ ತುಂಬಾ ಚೆನ್ನಾಗಿದೆ ಸೊ ಇದುವರೆಗೂ ಇತ್ತೀಚೆಗೆ ಒಂದು ಲಾಸ್ಟ್ 20-25 ಎಪಿಸೋಡ್ಸ್ ಇಂದ ಸ್ವಲ್ಪ ಒಂದು ಒಳ್ಳೆ ಸಿಚುಯೇಷನ್ಸ್ ಅಮ್ಮ ಮಗನ ಸಂಬಂಧ ಸ್ಟ್ರಾಂಗ್ ಆಗೋವಂಥದ್ದು ಪ್ಲಸ್ ಮಗಳ ಜೊತೆನೂ ಅಷ್ಟೇ ಈಗ ಸೊಸೆನೂ ಬಂದಿದ್ದಾಳೆ ಇನ್ನೂ ಆಗಿಲ್ಲ ಸೊ ದ ಸಿಚುಯೇಷನ್ಸ್ ಆರ್ ವೆರಿ ನೈಸ್ ಆಕ್ಚುಲಿ ಸುಪ್ರಭಾ ಸಪ್ನಾ ಎಸ್ ಒಂದು ನೆಗೆಟಿವ್ ಶೇಡ್ ಆಗಿರುವಂತ ಕ್ಯಾರೆಕ್ಟರ್ ಎಸ್ ಸೊ ಯಾವ ತರದ ಕುತಂತ್ರಗಳು ಮಾಡ್ಬೇಕು ಅಂತ ಐಡಿಯಾಗಳು ಬರುತ್ತೆ ಡೈರೆಕ್ಟರ್ ಹೇಳೋದು ಇಲ್ಲ ನಾವು ಇಂಪ್ರೂವೈಸ್ ಮಾಡ್ಬಿಡೋಣ ಅನ್ನೋದು ಯಾವ್ದಾವ್ದು ಬರ್ತಾ ಇರುತ್ತೆ ಅಲ್ಲಲ್ಲಿ ಇಂಪ್ರೂವೈಸೇಷನ್ ಆನ್ ದ ಸ್ಪಾಟ್ ಆಗ್ತಾನೆ ಇರುತ್ತೆ ಎಕ್ಸ್ಪ್ರೆಷನ್ಸ್ ಆಗ್ಲಿ ಇನ್ನೊಂದಾಗ್ಲಿ ಡೈಲಾಗ್ಸ್ ಚೇಂಜಸ್ ಆಗ್ಲಿ ನೆಗೆಟಿವ್ ಶೇಡ್ ಅಂತ ಬಂದ್ರೆ ಅದು ಕಾಮಿಕಲ್ಲೂ ಇದೆ ಸ್ವಲ್ಪ ಕಾಮಿಡಿ ಪ್ಲಸ್ ನೆಗೆಟಿವ್ ಅಮ್ಮ ಮಗನ್ ಮಧ್ಯೆ ಏನೋ ಒಂಚೂರು ಬೆಂಕಿ ಹತ್ಕೊಂಡಿದೆ ಅಂದ್ರೆ ಅದಕ್ಕೆ ಜಾಸ್ತಿ ಹೇಗ್ ಮಾಡೋದು ಅಂತ ಪ್ಲಾನ್ ಮಾಡ್ತಾ ಇರ್ತೀನಿ ಇನ್ನೊಂದ್ ಸ್ವಲ್ಪ ತುಪ್ಪ ಸುರಿಯೋಣ ಇವಳನ್ನ ಕಂಡ್ರಂತೂ ಆಗ್ತಾನೆ ಇರಲ್ಲ ತುಳಸಿನ ಯಾವಾಗ ತುಳಸಿನ ಮನೆಯಿಂದ ಆಚೆ ಹಾಕ್ಬೇಕು ಅಂತ ಪ್ಲಾನ್ ಮಾಡ್ತಾ ಇರ್ತೀನಿ ಒಟ್ನಲ್ಲಿ ತುಳಸಿನ ಆಚೆ ಹಾಕ್ಬೇಕು ಆಕ್ಚುಲಿ ತುಳಸಿ ಮನೆ ಆಚೆ ತಾನೇ ಇರೋದು ವೆರಿ ಗುಡ್ ಸಾಧನಾ ಎಸ್ ತಾವೇನ್ ಸಾಧನೆ ಮಾಡಿದಿರಪ್ಪ ಸಾಧನೆ ಮಾಡ್ತಾ ಇದ್ದೀನಿ ಸಾಮ್ರಾಟ್ ಅಕ್ಕ ಅಂಡ್ ಫಸ್ಟ್ ಟೈಮ್ ನಾನು ಪಾಸಿಟಿವ್ ಕ್ಯಾರೆಕ್ಟರ್ ಪ್ಲೇ ಮಾಡ್ತಿರೋದು ಈ ಸೀರಿಯಲ್ ಅಲ್ಲಿ ಸಾಮ್ರಾಟ್ ಅಕ್ಕನ್ ತರ ಕಾಣಿಸಲ್ಲ ಅದ್ ನಾವ್ ಹೇಳ್ಬೇಕು
ಆದ್ರೂ ಅಕ್ಕ. ಆದ್ರೂ ಹಂಗೆ ಓಕೆ. ಅವ್ರು ಏನ್ ಸಾಧನೆ ಮಾಡ್ತಾ ಇದಾರೆ ಅಂದ್ರೆ ಅವ್ರು ಗಂಡನ ಮನೆ ಕರ್ಸ್ಕೊಳ್ಳೋದಕ್ಕೆ ಸಾಧನೆ ಮಾಡ್ತಾ ಇದಾರೆ. ಓ ಹಾಗೆ. ಆಕ್ಚುಲಿ ನನ್ ಗಂಡ ಫಾರಿನ್ ಅಲ್ಲಿ ಇದಾರೆ, ಸೊ ವೇಟ್ ಮಾಡ್ತಾ ಇದೀನಿ ನನ್ ಗಂಡಂಗೋಸ್ಕರ. ಅಲ್ಲ ಗಂಡನ್ಗೋಸ್ಕರ ವೇಟ್ ಮಾಡ್ತೀರ, ಗಂಡ ಅಲ್ಲೇನ್ ಮಾಡ್ತಾರೆ ಫಸ್ಟ್ ಅದನ್ನ ತಿಳ್ಕೊಳಮ್ಮ. ಫಾರಿನಲ್ಲಿ ಅವ್ರು ತುಂಬಾ ಒಳ್ಳೆಯವರು. ಹೌದಾ? ವಾವ್, ಏನ್ ಮಾಡ್ತಾರೆ ಗಂಡ? ಆಕ್ಚುಲಿ ನಂಗೂ ಇನ್ನೂ ಹೇಳಿಲ್ಲ. ಅವ್ರ ಫೋನ್ ಯಾವಾಗ ಫೋನ್ ಮಾಡಿದ್ರು ನಾಟ್ ರೀಚಬಲ್ ಬರ್ತಿರತ್ತೆ, ಇಲ್ಲ ಸ್ವಿಚ್ ಆಫ್, ಇಲ್ಲ ಬೈತಾರೆ. ಸೊ ನಂಗೆ ತುಂಬಾ ಭಯ, ಕಟ್ ಮಾಡ್ಬಿಡ್ತೀನಿ. ಓಕೆ ರೀ ಅಂತ. ಸ್ವಿಚ್ ಆಫ್ ನಾಟ್ ರೀಚಬಲ್ ಅಂತ ಓಕೆ ರೀ ಅಂತ ಎಲ್ಲ ಹೇಳೋದು? ಅಂದ್ರೆ ಸಮ್ಟೈಮ್ಸ್ ಯಾವಾಗಾದ್ರೂ ರಿಸೀವ್ ಮಾಡಿದಾಗ. ಎಲ್ಲಿ ಯಾವ ದೇಶದಲ್ಲಿ ಇರೋದವ್ರು? ಅಮ್ಮ ಎಲ್ಲಿದ್ದಾರೆ? ಅದು ಗೊತ್ತಿಲ್ಲ ನನ್ಗೆ. ನೋಡಿ ಯು ಎಸ್ ತುಂಬಾ ದೊಡ್ಡದು. ಎಲ್ಲಿ ಯು ಎಸ್ ಅಲ್ಲಿ ಎಲ್ಲಿ? ಯಾರಿಗ್ ಗೊತ್ತು? ಓ, ಮಗಳಿಗೆ ಗೊತ್ತಿಲ್ಲ, ಆಮೇಲೆ ನಾನು ಅತ್ತೆ ಎಲ್ಲಪ್ಪ ಗೊತ್ತು. ನಿಮ್ ಯಜಮಾನ್ರ ಹೆಸರು ಗುಂಡ್ರುಗೋಬಿ ಅಂತನಾ? ಇಲ್ಲ. ಮತ್ ಎಲ್ಲಿದಾನೆ ಗೊತ್ತಿಲ್ಲ, ಏನ್ ಕತೆ ಗೊತ್ತಿಲ್ಲ. ಡೈರೆಕ್ಟರ್ ಗೊತ್ತಿರತ್ತೆ. ಏನದು ಏನದು? ವ್ಯಾಕ್ಸಿನೇಷನ್ ನಮ್ ಡಾಕ್ಟರ್ ಹೇಳಿಲ್ವಾ? ಎಂತ ವ್ಯಾಕ್ಸಿನೇಷನ್? ವ್ಯಾಕ್ಸಿನೇಷನ್ ಅಂದ್ರೆ 1-2 ಡ್ರಾಪ್ ಹಾಕೋದು. ನೀನ್ ಜಾರಲ್ಲಿ ತಂದಿದ್ಯಲ್ಲ, ಅಲ್ಲೇ ನಿನ್ ತಪ್ಪು ತಿಳ್ಕೊಂಡಿರೋದು ಬಾವ. ನೋಡು, ತಿನ್ನು ಅನ್ನಕ್ಕೆ ಚೌಕಾಸಿ ಮಾಡಬಹುದು, ಆದ್ರೆ ಔಷಧಿ ವಿಷಯದಲ್ಲಿ ಚೌಕಾಸಿ ಮಾಡೋ ಜನ ಅಲ್ಲ ನಾವು. ಹೊಟ್ಟೆ ತುಂಬಾ ಕುಡಿಸ್ತೀವಿ, ತಗೊಂಡ್ಬಿಡಕ್ಕಿಲ್ಲ. ಅದಕ್ಕೆ ಫುಲ್ ತಂದಿವಿ ಹಾಗಲಕಾಯಿ ರಸ. ಹಾಗಲಕಾಯಿ ರಸ ಇದನ್ನ ಕುಡಿದ್ರೆ ಕಾಯಿಲೆನೂ ಬರಕ್ಕಿಲ್ಲ, ಏನು ಬರಕ್ಕಿಲ್ಲ. ಎಲ್ಲಿ ಬರೋದೆಲ್ಲ ಬರುತ್ತೆ, ಕಾಯಿಲೆ ಬರಲ್ಲ ಅಷ್ಟೇ. WWFಗೆ ರಿಪೋರ್ಟ್ ಕಳಿಸ್ಬೇಕು. ಒಂದ್ ನಿಮಿಷ. ಇದನ್ನ ಕುಡಿದ್ರೆ ಆರೋಗ್ಯ ಸೂಪರ್ ಆಗಿರುತ್ತಲ್ವಾ? ಊಟ ಇಲ್ಲ ಬಾವ. ಹೌದಾ? ನನಗೆ ನಿಮ್ಮಿಬ್ಬರು ಜೀವ ನನಗ್ ತುಂಬಾ ಮುಖ್ಯ ಕಣ. ನೀವಿಬ್ರು ಆರೋಗ್ಯವಾಗಿರ್ಬೇಕು, ನಿಮಗೇನು ಆಗ್ಬಾರ್ದು. ಬಾಯ್ ಆನ್. ಮುದೇಶ, how are you feeling? ಹೊಟ್ಟೆ ಎಲ್ಲ ತೊಳಸ್ತಾ ಇದೆ. ವೆರಿ ಗುಡ್. Awesome, yeah, awesome. ಕುರಿ, ಏನ್ ಅನ್ಸ್ತಾ ಇದೆ? ಹೇಗಿದೆ? ಕಣ್ಣೆಲ್ಲ ಮಂಜು ಆಗ್ತಾ ಇದೆ. Oh my God, great, yeah, great, lovely, awesome. ಮುದೇಶ, come on, ಹೇಳ್ಬೇಕು, ಎಲ್ಲ ಎಕ್ಸ್ಪ್ರೆಸ್ ಮಾಡ್ಕೋ. ಒಳಗಿಂದ ಎಲ್ಲ ಉರಿ ಜಾಸ್ತಿ ಆಗ್ಬಿಟ್ಟು ಮತ್ತೆ ಕಿವಿ ಒಳಗಿಂದ ಹೊಗೆ ಬಂದಂಗ How sweet, how sweet, how sweet. ಕುರಿ, ಏನ್ ಅನ್ನಿಸ್ತಾ ಇದೆ ಕುರಿ? ಅನಿಸುತ್ತಿದೆ ಇಂದು ನೀನೇನೆ ನನ್ನ ಬಳೆಂದು. ಇಲ್ಲ ಹೊತ್ಕೊಂಡು ಉರಿತಾದೆ ನಮಗೆ. ಲವ್ ಅಂತೆ, ಲವ್ ಇವ್ಗೆ. ಇಟ್ಕೊಳ್ಳ ಇವಳೆ ಕುಡಿಸ್ ಮಾಡಿಕೊ. ಓಕೆ, ಮಿಸ್ಟರ್ LLB ತಂಡದವ್ರ ಹತ್ರ ಆಡಿಯನ್ಸ್ ಮಾತಾಡ್ತಾರೆ. ಯಾರು? ಹಾಯ್ ಸುಜಣ್ಣ, ನನ್ನ ಹೆಸರು ವೈಷ್ಣವಿ ಅಂತ. ನಾನ್ ಫೈನಲ್ ಇಯರ್ BCom ಓದ್ತಾ ಇದೀನಿ, ದಯಾನಂದ ಸಾಗರ್ ಕಾಲೇಜಿಂದ ಬಂದಿದ್ದೀನಿ. ನನ್ ಪ್ರಶ್ನೆ ಬಂದು ಕೆಂಪೇಗೌಡ ಸರ್ಗೆ. ಬೆಳಗ್ಗೆ ಹೊತ್ತು ಚಂದ್ರ ಬಂದು ರಾತ್ರಿ ಹೊತ್ತು ಸೂರ್ಯ ಬಂದಿದ್ರೆ ಏನಾಗ್ತಿತ್ತು? ಏನಾಗ್ತಿತ್ತು? ಫಸ್ಟ್ ನೈಟ್ ಎಲ್ಲ ಬೆಳಿಗ್ಗೆ ಹೊತ್ತು ಇಟ್ಕೊತಿದ್ರು. ಈ ತರ ಯೋಚನೆ ಯಾಕಮ್ಮ ಬಂತು? ಎಲ್ಲ ನೀಟಾಗಿದೆ ತಾನೆ, ಕೋಟ್ಯಾಂತರ ವರ್ಷದಿಂದ. ಉಲ್ಟಾ ನೋಡು, ಸಿಕ್ತಲ್ಲ ಒಂದು ಒಳ್ಳೆ ಆನ್ಸರ್. ಮದುವೆ ಆಗಿದೆ ಕಂದ ನಿಂಗೆ? ಇಲ್ಲ, ಸ್ಟೂಡೆಂಟ್ ನಾನು. ಯಾಕೆ ಸ್ಟೂಡೆಂಟ್ಗಳು ಮದುವೆ ಆಗ್ಬಾರ್ದಾ? ಓಕೆ, ನೆಕ್ಸ್ಟ್. ಹಲೋ ಸರ್, ರಾಕೇಶ್ ಅಂತ. ನನ್ನ ಕ್ವಶನ್ ಬಂದು ನಿಮ್ಗೇನೆ. ನನಗೆ? ನಿಮ್ಗೆ ಇವಾಗ ಸೀರಿಯಲ್ ಲೈಫ್ ಬರೋ ಹೆಂಡ್ತಿಗೂ ಮತ್ತೆ ರಿಯಲ್ ಲೈಫ್ ಬರೋ ಹೆಂಡ್ತಿಗೂ ಏನ್ ಡಿಫ್ರೆನ್ಸ್? ಅಪ್ಪ ಅವ್ನು ಕೇಳಲ್ವಾ ಅಲ್ಲಿ? ಸೀರಿಯಲ್ ಲೈಫ್ ಹೆಂಡ್ತಿಗೂ ರಿಯಲ್ ಲೈಫ್ ಹೆಂಡ್ತಿಗೂ ಏನಪ್ಪ ಡಿಫ್ರೆನ್ಸು? ಸೀರಿಯಲ್ ಲೈಫ್ ಹೆಂಡ್ತಿ, ರಿಯಲ್ ಲೈಫ್ ಹೆಂಡ್ತಿ ಅಂದ್ರೆ ಸೀರಿಯಲ್ ಲೈಫ್ ಅಲ್ಲಿ ರೊಮ್ಯಾನ್ಸ್ ಸ್ವಲ್ಪ ಜಾಸ್ತಿನೇ ನಡೆಯುತ್ತೆ. ರಿಯಲ್ ಲೈಫ್ ಅಲ್ಲಿ ಆ ಭಾಗ್ಯ ಎಲ್ಲ ನಮ್ಗೆಲ್ಲ ಇರಲ್ಲ. ಯಾಕಂದ್ರೆ ರೊಮ್ಯಾನ್ಸ್ ಬದಲು ತಟ್ಟೆ ಸೌಂಡ್ಗಳೇ ಜಾಸ್ತಿ ಕೇಳ್ತಾ ಇರ್ಬೋದೇನೋ, ಹಾಗಾಗಿ ಅದೇ ಅಷ್ಟೇ ವ್ಯತ್ಯಾಸ ಅಂತ. ನನ್ ಕೇಳಿದ್ರೆ ಸೀರಿಯಲ್ ಹೆಂಡ್ತಿ ಸೀರಿಯಲ್ ಅಲ್ಲಿ ಡೈರೆಕ್ಟರ್ ಹೇಳಿದ್ರೆ ಅಡಿಗೆ ಮಾಡ್ಕೊಡ್ತಾರೆ, ರಿಯಲ್ ಹೆಂಡ್ತಿ ಸೀರಿಯಲ್ ನೋಡ್ತಿರ್ತಾರೆ, ಅಡಿಗೆನೂ ಮಾಡ್ಕೊಡಲ್ಲ. ಗುಡ್ ಒನ್. ಓಕೆ, ನೆಕ್ಸ್ಟ್. ನನ್ನ ಪ್ರಶ್ನೆ ಬಂದು ಸುಜನ್ ಲೋಕೇಶ್ ಅವ್ರಿಗೆ. ಕೇಳಿಮ್ಮ. ನೀವು ಎಲ್ಲಾ ಹೀರೋಯಿನ್ ಜೊತೆ ಡ್ಯಾನ್ಸ್ ಮಾಡಿದೀರಾ, ನನ್ ಜೊತೆ ಒಂದ್ ಡ್ಯಾನ್ಸ್ ಮಾಡ್ಬೇಕು. ರೆಡಿ, ಮ್ಯೂಸಿಕ್ ಬರಪ್ಪ, ಸೇರ್ಕೊಂಡು. ಖಂಡಿತ. ಕುಡ್ದಿದ್ದು
ಸೂಪರ್ ಅಮ್ಮ ಹಿಂದಿ. ಏನ್ ಕೊಡ್ತಿದ್ದೆ ನಿಮಗೆ ನಮ್ಮ ಆಸ್ತಿ ಕೊಡ್ತಾ ಇದೀವಿ, ಮೋಹನ್ನ ಕರ್ಕೊಂಡು ಹೋಗಿಮ್ಮ ನೀವು. ಸಾಯಂಕಾಲ ಒಂದ್ ಬಾಟ್ಲ್ ಹಾಕು. ಓ ಸಾಯಂಕಾಲ ಇಬ್ರು ಒಂದ್ ಬಾಟ್ಲಾಕ ಅಮ್ಮ ಸಾಯಂಕಾಲ ಈ ವಯಸ್ಸಲ್ಲಿ ಒಂದ್ ಬಾಟ್ಲ್ ಹಾಕಿದ್ರೆ ಆಮೇಲೆ ಇಲ್ಲೊಂದ್ ಬಾಟ್ಲ್ ಹಾಕ್ತಾರೆ. ಓಕೆ, ಈಗ ಸ್ಟುಡಿಯೋ ಆಡಿಯನ್ಸ್ ಪ್ರಶ್ನೆ ಕೇಳಿದಾಯ್ತು. ನಮ್ಮ ಹೊರಗಿನ ಆಡಿಯನ್ಸ್ ಪ್ರಶ್ನೆಗಳನ್ನ ಕೇಳ್ತಾರೆ. ನೋಡೋಣ ಯಾರು ಏನ್ ಪ್ರಶ್ನೆ ಕೇಳಿದ್ದಾರೆ ಅಂತ. ಸುಜನ್ ಅವರೇ, ನನ್ನ ಹೆಸರು ಅಮ್ಜದ್ ಅಂತ, ಇಲಿಯಾಸ್ ನಗರ ಮನೆ. ಬ್ಯಾಟ್ರಿ ವರ್ಕ್ ಮಾಡೋದು. ಒಂದು ಲೈಫನ್ನ ಕಾರ್ಗೆ ಹೋಲಿಸ್ತೀವಿ, ಕಾರ್ ಬ್ಯಾಟ್ರಿನ ನೀವು ಯಾವ್ದಕ್ಕೆ ಹೋಲಿಸ್ತೀರಾ? ಕಾರನ್ನ ಲೈಫ್ಗೆ ಹೋಲಿಸಿದ್ರೆ ಕಾರ್ ಬ್ಯಾಟ್ರಿನ ಯಾರಿಗೆ ಹೋಲಿಸ್ಬೋದು? ಲೈಫ್ಗೆ ಹೋಲ್ಸೋದಾದ್ರೆ ನಗು ಇಲ್ಲ ಅಂದ್ರೆ ಲೈಫೇ ಇಲ್ಲ. ಸೊ ಕಾರ್ ಬ್ಯಾಟ್ರಿ ನಗು. ಎಸ್. ಶಾಬಾಷ್. ನೀನೇನಮ್ಮ? ವೈಫ್ಗೆ. ವಯಸ್ಸಿಗೆ. ಇದು ಹಿಂಗೆ ಸರ್, ಇದು ಅಭ್ಯಾಸ ಆಗೋಗಿದೆ ಇದು. ಶಾಬಾಷ್. ಆಕ್ಚುಲಿ ಕರೆಕ್ಟ್. ಅದು ಜೀವನ ಒಂದು ಗಾಡಿ ಆಗಿದ್ರೆ ಬ್ಯಾಟ್ರಿನ ಹೆಂಡತಿಗೆ ಹೋಲಿಸ್ಕೋಬಹುದು. ಈ ತಂದೆ ತಾಯಿ ಮಕ್ಕಳು ಎಲ್ಲ ಚಕ್ರ ಇದ್ದಂಗೆ. ಓಕೆ, ನೀವು ಎಕ್ಸ್ಟ್ರಾ ಟೈರ್ ಬಗ್ಗೆ ಎಲ್ಲ ಮಾತಾಡಬೇಡಿ ನೀವು. ಇಲ್ಲ ನಾನು ಆಕ್ಚುಲಿ ಎಕ್ಸ್ಟ್ರಾ ಟೈರ್ ಅಲ್ಲ, ಎಕ್ಸ್ಟ್ರಾ ಬ್ಯಾಟ್ರಿ ಇಟ್ಕೊಂತೀನಿ ಅಂತ. ಅದೇ ಗೊತ್ತಾಯ್ತು. ಇದು ಡೌನ್ ಆಯ್ತು ಅಂದ್ಬಿಟ್ಟು ನೀವು ಬ್ಯಾಟ್ರಿ ಚೇಂಜ್ ಮಾಡಬಹುದು. ಅದೇ ಹೆಂಡತಿ ವಿಚಾರದಲ್ಲಿ ಮಾಡಿದ್ರೆ. ಓಕೆ, ಮಿಸ್ಟರ್ LLB, ಈ ಸಿನಿಮಾ ಬಗ್ಗೆ ಜನರು ಸಾಕಷ್ಟು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಾರೆ. ಸೊ ಬೆಸ್ಟ್ ಆಫ್ ಲಕ್ ಅಂಡ್ ಬೆಸ್ಟ್ ವಿಶಸ್ ನಿಮ್ಮ ತಂಡದವರಿಗೆ ಎಲ್ಲರಿಗೂ. ಥ್ಯಾಂಕ್ ಯು. ಸೊ ಮಜಾ ಟಾಕೀಸ್ ಬಂದು ತಾವು ಎಂಜಾಯ್ ಮಾಡಿದೀರಾ ಅಂತ ಅನ್ಕೊಂಡಿದೀನಿ. ಗುಡ್ ಲಕ್ ನಿರ್ದೇಶಕರೇ, ಆಲ್ ದ ವೆರಿ ಬೆಸ್ಟ್, ಒಳ್ಳೇದಾಗ್ಲಿ. ಹಾಗೆ ನಿಮ್ಮ ಚಿತ್ರದ ಮ್ಯೂಸಿಕ್ ಡೈರೆಕ್ಟರ್ ಬಂದಿದ್ದಾರೆ, ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಮಂಜು ಚರಣ್ ಅಂತ. ಮಂಜು ಚರಣ್ ಅದ್ಭುತವಾದ ಹಾಡುಗಳನ್ನು ಕೊಟ್ಟಿದ್ದಾರೆ. 5 ಹಾಡುಗಳು ತುಂಬಾ ಚೆನ್ನಾಗಿದೆ. ಬೆಸ್ಟ್ ಆಫ್ ಲಕ್ ಮಂಜು ಅವರೇ, ಆಲ್ ದ ಬೆಸ್ಟ್, ಗುಡ್ ಲಕ್, ಒಳ್ಳೇದಾಗ್ಲಿ. ವೀಕ್ಷಕರೇ, ಯಾರಿಗಾದ್ರೂ ನಾವು ಹಣ ಕೊಟ್ರೆ ವಾಪಸ್ ಅವ್ರು ನಮಗೆ ತಿರುಗಿಸಿ ಹಣನೇ ಕೊಡೋದಕ್ಕೆ ಸಾಧ್ಯ. ಅಂದ್ರೆ ಯಾವ ವಸ್ತುನ ಕೊಟ್ಟಿರ್ತೀವೋ ಅದೇ ವಸ್ತುನ ಜನರು ವಾಪಸ್ ಕೊಡ್ತಾರೆ. ಆದ್ರೆ ಇನ್ನೊಂದು ವಸ್ತು ಇದೆ, ಅದು ನೀವು ಎಷ್ಟು ಕೊಡ್ತಿರೋ ಅದಕ್ಕಿಂತ ಹೆಚ್ಚು ನಿಮ್ಗೆ ವಾಪಸ್ ಸಿಗುತ್ತೆ. ಅದೇ ನಗು. ಅದಕ್ಕೆ ನಾನು ಹೇಳೋದು, ನಗ್ತಾ ಇರಿ, ನಗಿಸ್ತಾ ಇರಿ. ಬಿಕಾಸ್ ಅ ಡೇ ವಿತೌಟ್ ಲಾಫ್ಟರ್ ಇಸ್ ಅ ಡೇ ವೇಸ್ಟೆಡ್. ದಯವಿಟ್ಟು ಗಿಡ ನೆಡಿ, ನೀರನ್ನು ಉಳಿಸಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ನೀವು ನೋಡ್ತಾ ಇದ್ರಿ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಮಜಾ ಟಾಕೀಸ್. ಥ್ಯಾಂಕ್ ಯು, ಗುಡ್ ನೈಟ್.